ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದು 26 ಜಾನ್ವರಿ ರಿಪಬ್ಲಿಕ್ ಡೇ ದಿನ. ಸೊ ಈ ರಿಪಬ್ಲಿಕ್ ಡೇ ಆಗಿರಲಿ, ಇಂಡಿಪೆಂಡೆನ್ಸ್ ಡೇ ಆಗಿರಲಿ, ಹಾಗೆ ಕನ್ನಡ ರಾಜ್ಯೋತ್ಸವ, ಇದು ಮೂರನ್ನೂ ಕೂಡ ನಮ್ಮ ಸೊಸೈಟಿಲಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅದಕ್ಕೆ ಈ ಸರಿ ಮಕ್ಕಳೆಲ್ಲ ಸೈಕಲಲ್ಲಿ ಫ್ಲ್ಯಾಗ್ ಹಾಕ್ಕೊಂಡು ಒಂದು ಪುಟ್ಟ ಚಿಕ್ಕ ರ್ಯಾಲಿ ಥರ ಮಾಡಿದ್ರು. ಸೊ ನೋಡ್ಬೋದು ನೀವು, ಜಿಯನ್ನು ಸ್ಕೂಟರ್ ಇಟ್ಕೊಂಡು ಕೂತ್ಕೊಂಡಿದ್ದಾನೆ. ಯಾಕೆಂದರೆ ಪುಟ್ಟವರಲ್ವ ಅವರು, ಸೈಕಲ್ ಅಷ್ಟು ಬ್ಯಾಲೆನ್ಸ್ ಮಾಡೋಕ್ಕೆ ಬರಲ್ಲ ಅಂತ ಇವರಿಗೆ ಸ್ಕೂಟರ್ ಹೇಳಿದರು. ಎಲ್ಲ ಸೊಸೈಟಿ ಮಕ್ಕಳು ಒಂದು ಕಡೆ ಸೇರಿಕೊಂಡು ಎಲ್ಲ ಫ್ಲ್ಯಾಗ್ ಹಾಕ್ಕೊಂಡು ನೋಡ್ಬೋದು ನೀವು. ಅವ್ರಿಗೆಲ್ಲ ಖುಷಿ ಇದೆಲ್ಲ ಮಾಡೋದು ಅಂದರೆ, ಎಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಈ ಥರ ಸೆಲೆಬ್ರೇಟ್ ಮಾಡೋದು. ಆಮೇಲೆ ದೋಸೆ ಕ್ಯಾಂಪ್ ಎಲ್ಲ ಇರುತ್ತೆ, ಅಲ್ಲೋಗಿ ದೋಸೆ ತಿನ್ನೋದು. ಸೊ ಇದೆಲ್ಲ ಚೆನ್ನಾಗಿ ಅನಿಸುತ್ತೆ. ಇಂಡಿಪೆಂಡೆನ್ಸ್ ಡೇ ಇನ್ನೂ ಗ್ರ್ಯಾಂಡಾಗಿರುತ್ತೆ, ಅಂದರೆ ಡ್ಯಾನ್ಸ್ ಎಲ್ಲ ಇರುತ್ತೆ. ಲಾಸ್ಟ್ ಟೈಮ್ ನಾನು ಡ್ಯಾನ್ಸ್ ಮಾಡಿದ್ದೆ, ನೀವು ನೋಡ್ಬೋದು. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಸಿಗುತ್ತೆ ನನ್ನ ಚಾನಲಲ್ಲಿ ನಿಮಗೆ. ಸೊ ಸೊಸೈಟಿ ಎಲ್ಲ ಮಕ್ಕಳನ್ನು ಒಂದೇ ಕಡೆ ನೋಡೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಫ್ರೆಂಡ್ಸ್, ಸೊ ಏನಂದ್ರೆ ಜಿಯನ್ ನೋಡಿದ್ರಲ್ಲ ಬೆಳಗ್ಗೆ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಚೆನ್ನಾಗಿತ್ತು. ಅದಾದ್ಮೇಲೆ ದೋಸೆ ಕ್ಯಾಂಪ್ ಇತ್ತು, ಪ್ಲೇ ಏರಿಯಾ ಹೋಗ್ಬೇಕಂತೆ. ಅದಾದ್ಮೇಲೆ ದೋಸೆ ಕ್ಯಾಂಪ್ ಇತ್ತು, ಅದೆಲ್ಲರ ಜೊತೆ ಮಾತಾಡ್ಕೊಂಡು ದೋಸೆ ತಿನ್ಕೊಂಡು ಚೆನ್ನಾಗಿರುತ್ತೆ. ಎಲ್ಲರೂ ಒಟ್ಟಿಗೆ ಸೇರೋದು, ಈ ಥರ ಏನಾದರೂ ಇದ್ದಾಗ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇವಾಗ ನನಗೆ ಲ್ಯಾಪ್ಟಾಪ್ ನೋಡಬೇಕಿತ್ತು, ನನ್ನ ಲ್ಯಾಪ್ಟಾಪ್ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ನೋಡೋದಕ್ಕೆ. ಎಕ್ಸ್ಚೇಂಜ್ ಮಾಡಿ ತೊಗೊಂಡ್ರೆ ಎಷ್ಟಾಗುತ್ತೆ ಏನು ನೋಡೋಣ. ರಿಪಬ್ಲಿಕ್ ಡೇ ಬೇರೆ ಅಲ್ವಾ, ಏನಾದರೂ ಸೇಲ್ ಇದ್ರೆ ತಗೊಳ್ಳೋಣ ಅಂತ. ಸೊ ಹೆಂಗಿತ್ತು ನಿಂದು? ಮಾಡಿದೆ ಗುಡ್. ಎಲ್ಲಾರು ಮಕ್ಳುಗಳು ಒಂದ್ ಕಡೆ ಸೇರ್ಕೊಂಡ್ರೆ ಫುಲ್ ತುಂಟಾಟ. ಇವತ್ತೇನ್ ಮಾಡಿದಾನೆ, ಅದೆಲ್ಲ ಆದ್ಮೇಲೆ ಫೋಟೋ ಎಲ್ಲ ತಗೋತೀವಲ್ಲ, ಫೋಟೋಗೆಲ್ಲ ಇದ್ದ. ಆಮೇಲೆ ನೋಡಿದ್ರೆ ಕಾಣಿಸ್ತಾನೆ ಇಲ್ಲ ಎಲ್ಲೋಗಿದ್ದಾರೆ ಅಂದ್ರೆ. ಆಲ್ರೆಡಿ ಕ್ಲಬ್ ಹೌಸ್ ಹತ್ರ ಅವನು ಅವ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಕ್ಲಬ್ ಹೌಸ್ ಹತ್ರ ನಿಂತ್ಕೊಂಡಿದ್ದಾರೆ. ನಾನು ಚಂದ್ರ ಇಬ್ಬರು ಎಲ್ಲ ಸರ್ಚ್ ಮಾಡ್ಕೊಂಡು ಎಲ್ಲೋದ ಅಂತ. ಆಮೇಲೆ ನೋಡಿದ್ರೆ ಕ್ಲಬ್ ಹೌಸ್ ಹತ್ರ ಇದ್ದಾರೆ ಸರ್, ಅವ್ರ ಫ್ರೆಂಡ್ಸ್ ಜೊತೆ. ದೊಡ್ಡವರಾಗ್ಬಿಟ್ಟಿದ್ದಾರೆ. ದೊಡ್ಡವರಾಗ್ಬಿಟ್ಟಿದ್ದೀರಾ? ಹೊರಟ್ವಿ ನಾವು ಲ್ಯಾಪ್ಟಾಪ್ ನೋಡೋದಕ್ಕೆ. ಏನಂದರೆ ಇವಾಗ ವೆದರ್ ಹೆಂಗಿರುತ್ತೆ ಅಂದರೆ, ಬೆಳಗ್ಗೆ ಮತ್ತು ರಾತ್ರಿ ಫುಲ್ ಚಳಿ ಇರುತ್ತೆ, ಬಟ್ ಮಧ್ಯಾಹ್ನ ಅಷ್ಟೇ ಬಿಸಿಲಿರುತ್ತೆ ಅಂತ ಹೇಳ್ಬೋದು. ಜಿಯನ್ ನೋಡಿ ಮುಖ ಹಿಂಗೆ ಮಾಡ್ಕೊಂಡಿದ್ದಾನೆ. ಅವ್ನಿಗೇನಾದ್ರು ಒಂದೊಂದ್ಸರಿ ಕೋಪ ಬಂದುಬಿಟ್ರೆ ಹಂಗೆ ಮಾಡ್ಕೊಳ್ತಾನೆ. ಮತ್ತು ಇವಾಗ ಬ್ಯಾಕ್ ಸೈಡ್ ಕುತ್ಕೊಬೇಕಂತ ಸೀಟ್ ಬೆಲ್ಟ್ ಎಲ್ಲ ಅವನೇ ಹಾಕ್ಕೊಂಡು ಕುತ್ಕೊತಾನೆ. ಸೊ ಇಲ್ಲಿ ಬಂದು ನಾವು ರಿಲಯನ್ಸ್ ಹತ್ರ ಅಲ್ಲಿ ಕೇಳ್ತಾ ಇದ್ವಿ, ನಮ್ಮದು ಲ್ಯಾಪ್ಟಾಪ್ ಎಷ್ಟು ತೊಗೋತೀರಾ ಅಂತ ಚೆಕ್ ಮಾಡಿಸ್ತಾ ಇದ್ದೀವಿ. ಜಿಯನ್ ಕೂತ್ಕೊಂಡಿದ್ದಾನೆ. ಸೊ ಯಾವಾಗ ಇಲ್ಲೇ ಬರೋದು. ರಿಲಯನ್ಸಲ್ಲಿ ಏನಂದರೆ ತುಂಬ ಜನ ಇರ್ತಾರಪ್ಪ. ಎಷ್ಟು ಜನ ಇರ್ತಾರೆ ಅಂದರೆ, ಅದರಲ್ಲಂತೂ ವೀಕೆಂಡ್ಸಲ್ಲಿ ತುಂಬ ಜನ ಇರ್ತಾರೆ, ತುಂಬ ಬ್ಯುಸಿ ಇರುತ್ತೆ. ಚಂದು ಬಿಲ್ ಮಾಡಿಸ್ತಾ ಇದ್ರು. ಆಮೇಲೆ ಜಿಯನ್ಗಲ್ಲಿ ಬೋರ್ ಆಗ್ತಾ ಇತ್ತು. ಇನ್ನೇನು ಮಾಡೋದು ಅಂತ ಅವನ್ನ ಪ್ಲೇ ಏರಿಯಾ ಕರ್ಕೊಂಡು ಹೋಗಿದ್ದೆ. ಇದು ಹ್ಯಾಮ್ಲೀಸಲ್ಲಿ ಕರ್ಕೊಂಡು ಹೋಗಿದ್ದು. ಸೊ ಇದು 1 ಅವರ್ಗೆ 500 ರುಪೀಸ್ ಆಗುತ್ತೆ. ಅಥವಾ ನೀವು ಪೂರ್ತಿ 1 ಮಂತ್ ತೊಗೊಂಡ್ರೆ 1000 ರುಪೀಸ್ ಆಗುತ್ತೆ. 1 ಮಂತಲ್ಲಿ ನೀವು 30 ಟೈಮ್ಸ್ ಕರ್ಕೊಂಡು ಹೋಗ್ಬೋದು. ಸೊ ಯಾವ ಹ್ಯಾಮ್ಲೀಸಿಗೆ ಬೇಕಾದರೂ ನೀವು ಕರ್ಕೊಂಡು ಹೋಗ್ಬೋದು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೆನ್ನೆ ವ್ಲಾಗ್ ನೋಡ್ತಾ ಇರಿ. ನಾನು ಸ್ವಲ್ಪನೇ ಹೊರಗಡೆ ಹೋದಾಗ ಸ್ವಲ್ಪನೇ ವ್ಲಾಗ್ ಮಾಡಿದ್ದು. ಆಮೇಲೆ ನಾವಲ್ಲಿ ಲ್ಯಾಪ್ಟಾಪ್ ತೊಗೋಬೇಕಾದ್ರೆ ಸ್ವಲ್ಪ ಅಲ್ಲೇ ಟೈಮ್ ಆಗೋಯ್ತು ಬಿಲ್ ಹಾಕ್ಸ್ಕೊಂಡು ಬರೋಷ್ಟರಲ್ಲಿ. ಏನಂದರೆ ಲ್ಯಾಪ್ಟಾಪ್ ತೊಗೊಂಡ್ವಿ. ನಮ್ಮದು ಹಳೆ ಲ್ಯಾಪ್ಟಾಪ್ ಇದೇನಿತ್ತು ಅದನ್ನು ಕೊಟ್ಟು ಹೊಸದು ತೊಗೊಂಡಿದ್ದು. ನಾವು ಯಾವಾಗಲೂ ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ಸ್ ಎಲ್ಲ ರಿಲಯನ್ಸಲ್ಲೇ ತೊಗೊಳ್ಳೋದು. ನಮ್ಮ ಮನೆಯದು ಟಿ ವಿ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಅಲ್ಲೇ ತೊಗೊಂಡಿರೋದು. ನನ್ನ ಫೋನು ಎಲ್ಲ. ಯಾಕೆಂದರೆ ನಮ್ಮದು ಏನಾದರೂ ಹಳೇದಿದ್ದು ಎಕ್ಸ್ಚೇಂಜ್ ಕೊಟ್ಟಾಗ ಅವರೊಂದು ಒಳ್ಳೆ ಪ್ರೈಸ್ ಕೊಡ್ತಾರೆ, ಅದಕ್ಕೆ ಯಾವಾಗಲೂ ಅಲ್ಲೇ ತೊಗೊಳ್ಳೋದು. ಸೊ ಲ್ಯಾಪ್ಟಾಪ್ ತೊಗೊಂಡ್ವಿ. ಚಂದು ಸೆಲೆಕ್ಟ್ ಮಾಡಿದ್ದು. ನನಗೆ ಅದು ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ. ನಂಗೆ ಎಡಿಟಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಅಂದರೆ ಎಡಿಟ್ ಮಾಡಿಬಿಟ್ಟು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ವೀಡಿಯೋನ ಆಗ್ತಾ ಇರಲಿಲ್ಲ. ಒಂದೊಂದು ಸರಿ ಜಾಸ್ತಿ ಏನಂದರೆ ಬ್ಯಾಟ್ರಿ ಎಷ್ಟೇ ಚಾರ್ಜ್ ಮಾಡಿದ್ರೂ ಬೇಗ ಹೊರ್ಟೋಗ್ತಾ ಇತ್ತು. ಸೊ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಚಂದು ತಗೋ ನೀನು ಇವಾಗ ಬೇಕು ಇವಾಗ ಅಂತ. ನಾನಿಲ್ಲ, ಇನ್ನೊಂದು ಸ್ವಲ್ಪ ದಿನ ಆಗುತ್ತೆ. ಯಾಕೆಂದರೆ ಲ್ಯಾಪ್ಟಾಪು ಇನ್ವೆಸ್ಟ್ ಮಾಡಿದಾಗ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು. ಕಡಿಮೆ ದುಡ್ಡಿಗೆಲ್ಲ ಬರಲ್ಲ ಲ್ಯಾಪ್ಟಾಪ್ಸು, ನಿಮ್ಗೆ ಗೊತ್ತಿರೋ ಪ್ರಕಾರ. ಸೊ ಅದರಿಂದ ನಾನು ಓಕೆ ಇಲ್ಲ, ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಅಂತ ಹೇಳ್ತಾ ಇದ್ದೆ. ಚಂದು ಇಲ್ಲ ತಗೋ ಅಂತ. ಯಾಕೆಂದರೆ ಚಂದು ಗೊತ್ತಾಗ್ತೈತಲ್ಲ ಸೊ ಅದು ಹೆಂಗೆ ವರ್ಕ್ ಆಗ್ತಿದೆ ಅಂತ. ಸೊ ಅದಕ್ಕೆ
ಸೊ ಮ್ಯಾಕ್ ಬುಕ್ಕೆ ನಾನು ಯಾವಾಗಲೂ ಯೂಸ್ ಮಾಡೋದು. ಇದು ಯಾವುದೋ ಶೋ ಆಫ್ ಅಲ್ಲ, ನಾನು ಯೂಸ್ ಮಾಡ್ತೀನಿ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಏನು ಹೇಳಿದ್ರು ಒಂದು ಇದು ಬರುತ್ತೆ ಅದಕ್ಕೆ. ಸೊ ಇದು ಬಂದು ಮ್ಯಾಕ್ ಬುಕ್ ಪ್ರೋ, ಏನೋ ಹೇಳಿದ್ರಪ್ಪ ಚಂದ್ರು ಇದಕ್ಕೆ. ಇದೆಲ್ಲ ಅವ್ರದ್ದು ಅವ್ರು ಕೊಡಿಸ್ತಾರೆ ಯಾವ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಅದು ತೊಗೊಳ್ಳೋದು 14 ಇಂಚಿದು ಹೊಸದು ರೀಸೆಂಟಾಗಿ ಬಂತಲ್ಲ ಅದೇ ತೊಗೊಂಡಿದ್ದು. ಯಾಕೆಂದರೆ ಅದು ತೊಗೊಂಡೆ ಚೆನ್ನಾಗಿರುತ್ತೆ ಅಂದರೆ ಚಂದ್ರ ಯಾವುದೇ ತೊಗೋಬೇಕಾದ್ರೂ ಅವಾಗ ಯಾವುದಿರುತ್ತೆ ಕ್ಯಾಮ್ರಾ ಆಗಿರ್ಬೋದು ಎಲ್ಲನೂ ಅಷ್ಟೇ. ಅವರು ಹಳೇದು ಸ್ವಲ್ಪ ಕಮ್ಮಿನೇ ತೊಗೊಳ್ಳೋದವರು. ಹಳೇದು ಅಂದರೆ ಒಂದು ಲಾಸ್ಟ್ ಇಯರ್ ಬಂದಿರೋದು ಆ ಥರ ತೊಗೊಳ್ಳೋಲ್ಲ. ಇಯರ್ ಏನು ಲಾಂಚ್ ಆಗಿರುತ್ತೆ ಅದನ್ನು ತೊಗೊಳಕ್ಕೆ ಇಷ್ಟಪಡ್ತಾರೆ. ಓಕೆ, ಸೊ ನಂಗೆ ಯಾವಾಗಲೂ ಈ ಕಲರ್ ಇಷ್ಟ. ಇದ್ರ ಮೇಲೆಲ್ಲ ಸ್ವಲ್ಪ ಸ್ಟಿಕ್ಕರ್ಸ್ ಎಲ್ಲ ಅಂಟಿಸ್ಬೇಕು. ಆಲ್ರೆಡಿ ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ನಂಗೆ ಯಾವಾಗಲೂ ಸ್ಟಿಕ್ಕರ್ ಅಂಟಿಸಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ. ಸೊ ಕಲರ್ ಇದೇ ಇಷ್ಟ ಆಗುತ್ತೆ ನಂಗೆ. ಇನ್ನೊಂಥರ ಸಿಲ್ವರ್ ಕಲರ್ ಬರುತ್ತೆ, ನಂಗೆ ಅದು ಅಷ್ಟು ಇಷ್ಟ ಆಗಲ್ಲ. ಮ್ಯಾಕ್ಬುಕ್ಕಲ್ಲಿ ಇದೇ ಇಷ್ಟ ಆಗೋದು. ಲಾಸ್ಟ್ ಟೈಮ್ ಇದೇ ಇತ್ತು ನನ್ನ ಹತ್ರ. ಚಂದುದು ಇನ್ನೂ ಚೇಂಜ್ ಮಾಡಿಲ್ಲ. ಅವ್ರದ್ದು ಇಬ್ರದ್ದು ಆಲ್ಮೋಸ್ಟ್ ಸೇಮ್ ತೊಗೊಂಡಿದ್ದು. ಆಲ್ಮೋಸ್ಟ್ ಅದು 5 years ಬ್ಯಾಕ್ ತೊಗೊಂಡಿದ್ದು ಇಬ್ರು. ಅದೇನಂದರೆ ಇವಾಗ ಸ್ವಲ್ಪ ಸರಿಯಾಗಿ ವರ್ಕ್ ಆಗ್ತಿರಲಿಲ್ಲ. ಅವ್ರದ್ದು ಪರವಾಗಿಲ್ಲ ಅಂತೆ ಚಂದುದು, ಯಾಕೆಂದರೆ ಅವ್ರು ಒಂದು ಹೊಸದು ತೊಗೊಂಡಿದ್ರು. ವರ್ಕ್ ಆಗ್ತದೆ, ಇನ್ನೊಂದು ಸ್ವಲ್ಪ ದಿನ ಬರುತ್ತೆ ಆಮೇಲೆ ಚೇಂಜ್ ಮಾಡೋಣ ಅಂತ. ಸೊ ನಂದು ಆಲ್ಮೋಸ್ಟ್ ಎಲ್ಲ ಹೋಗಿತ್ತು. ನಂಗೆ ಅರ್ಜೆಂಟು ಎಡಿಟಿಂಗು ಲಾಸ್ಟು ಒಂದು 2-3 times ನಂಗೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಆಗಲಿಲ್ಲ. ಫುಲ್ ಸ್ಟ್ರಕ್ ಆಗಿಬಿಡ್ತಾಯಿತ್ತು. ಅದು ಸಖತ್ತು ಪ್ರಾಬ್ಲಮ್ ಆಗಿತ್ತು. ಅದರಿಂದ ಎಷ್ಟೊಂದು ಸರಿ ಒಂದೊಂದು ವೀಡಿಯೋಸ್ ಎಲ್ಲ ಲೇಟಾಗಿ ಹಾಕಂಗೆ ಆಗ್ತಾಯಿತ್ತು. ಅದಕ್ಕೆ ಚಂದ್ರು ಎಲ್ಲ ನೀನು ಇನ್ವೆಸ್ಟ್ ಮಾಡಲೇಬೇಕು ಅಂತ. ನಾನು ಏನು ಗೊತ್ತಾ, ಏನಾದ್ರು ಒಂದು ಲ್ಯಾಪ್ಟಾಪು ಈ ಥರದ್ದೆಲ್ಲ ನಾನು ಫಸ್ಟ್ ಯಾವಾಗ ಇನ್ವೆಸ್ಟ್ ಮಾಡಿ ತೊಗೊಂಡಿದ್ದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ. ಆಮೇಲೆ ಇವಾಗಲೇ ನಾನು ಎಲ್ಲ ಚೇಂಜ್ ಮಾಡಿದ್ದು. ಅಷ್ಟು ವರ್ಷದಿಂದ ಒಂದೇ ಯೂಸ್ ಮಾಡಿದೆ. ಕ್ಯಾಮ್ರಾ ಬೀಳಿಸ್ಬಿಟ್ಟು ಆ್ಯಡ್ ಮಾಡಿಬಿಟ್ಟಿದ್ದೆ. ಕ್ಯಾಮ್ರಾ ಚೇಂಜ್ ಮಾಡಬೇಕಾಗಿತ್ತು. ಚಂದ್ರೆ ಅಂದರೆ ಏನಾದರೂ ತೊಗೊಂಡ್ರೆ ಏನಾದರೂ ಮಾಡಿದ್ರೆ ಒಳ್ಳೇದಕ್ಕೆ ಇನ್ವೆಸ್ಟ್ ಮಾಡು, ಯಾಕೆಂದರೆ ನೀನು ಅದರ ಕೆಲಸ ಮಾಡ್ತೀಯ ಆ ಥರ ಅವರು. ನಾನಿಲ್ಲ ಸಿಂಪಲಾಗಿರೋದು ತೊಗೊಳ್ಳೋಣ ಆ ಥರ ಇದು ಮಾಡ್ತೀನಿ. ಇಲ್ಲ ಇನ್ವೆಸ್ಟ್ ಮಾಡೋದು ಬೇಕಾದ್ರೆ ಚೆನ್ನಾಗಿರೋದು ಇನ್ವೆಸ್ಟ್ ಮಾಡಬೇಕು, ತುಂಬ ದಿನ ಬರುತ್ತೆ ಅಂತ ಆ ಥರ ಯೋಚನೆ ಮಾಡ್ತಾರೆ. ಇನ್ನು ಒಂದು ಸರಿ ಇನ್ವೆಸ್ಟ್ ಮಾಡಿ ತೊಗೊಂಡ್ರೆ ಅದನ್ನು ಆರಾಮಾಗಿ ಇನ್ನು 5 years ಏನು ಯೋಚನೆ ಮಾಡೋಂಗಿಲ್ಲ ಆ ಥರ ಅದನ್ನ ತೊಗೊಂಡಿತ್ತು. ಸೊ ಒಂದು ದಿನಕ್ಕೆ ಇದಕ್ಕೆ ಆಲ್ಮೋಸ್ಟ್ ನಾನು ಹೇಳ್ಬೇಕು ಅಂದ್ರೆ ಒಂದು ದಿನಕ್ಕೆ 2 ಲಕ್ಷ ಖರ್ಚು ಮಾಡ್ದಂಗೆ ಆಯಿತು ಇದಕ್ಕೆ. ಒಂದ್ಸರಿ ಅನ್ಸುತ್ತೆ ಅಯ್ಯೋ 2 lakhs ಅಂತ. ಬಟ್ ವರ್ತು ಯಾಕೆಂದರೆ ಲಾಸ್ಟ್ ಟೈಮು ಹಂಗೆ ಇನ್ವೆಸ್ಟ್ ಮಾಡಿ ತೊಗೊಂಡಿದ್ದಕ್ಕೆ ಅದಿಷ್ಟು ದಿನ ಬಂತು. ಮತ್ತು ಏನೂ ಪ್ರಾಬ್ಲಮ್ ಆಗಿಲ್ಲ, ಏನಿಲ್ಲ, ಚೆನ್ನಾಗಿ ರೇಟಿಂಗ್ ಎಲ್ಲ ಆಗ್ತಾಯಿತ್ತು. ಬೇರೆ ಕೆಲಸಗಳಿಗೂ ಹೆಲ್ಪ್ ಆಗ್ತಿತ್ತು. ಅದಕ್ಕೆ ಈ ಸರಿನೂ ಅಷ್ಟೇ ಚೆಂದು ತೊಗೊಂಡು. ಮತ್ತು ಈ ಸರಿ ಮೆಮೊರಿನೂ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ ಲಾಸ್ಟ್ ಟೈಮ್ಗಿಂತ. ಏಕೆಂದರೆ ಲಾಸ್ಟ್ ಟೈಮ್ ನಾನು ಇವಾಗ ಕ್ವಾಲಿಟಿ ನಾನು ಚೇಂಜ್ ಮಾಡಿರೋದ್ರಿಂದ ಕ್ಯಾಮ್ರಾಲಿ ಇದು ಹೈ ಕ್ವಾಲಿಟಿ ಇದು ಕ್ಯಾಮ್ರಾ. ಸೊ ಲಾಸ್ಟ್ ಟೈಮ್ ನಾನು ಯೂಸ್ ಮಾಡ್ತಿದ್ದ ಕ್ಯಾಮ್ರಾ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇತ್ತು. ಇದು ಇವಾಗ ಹೈ ಕ್ವಾಲಿಟಿ ಆಗಿರೋದ್ರಿಂದ ವೀಡಿಯೋಸ್ದು ಮೆಮೊರಿ ಕೂಡ ಜಾಸ್ತಿ ಬೇಕು. ಅದರಿಂದ ಇದಕ್ಕೂ ಕೂಡ ಜಾಸ್ತಿ ತೊಗೊಂಡ್ವಿ. ಇವಾಗ ಈ ಕ್ಯಾಮ್ರಾ ನಾನು ಶೂಟ್ ಮಾಡಿ ಒಂದು ವೀಡಿಯೋ ಹಾಕ್ತಾ ಅದ್ರಲ್ಲಿ ಮೆಮೊರಿ ಎಲ್ಲ ಸ್ವಲ್ಪ 2 ವೀಡಿಯೋಸ್ಗೆಲ್ಲ ಆಗಿಬಿಡ್ತಾಯಿತ್ತು. ಮತ್ತು ನಾನು ಅದನ್ನು ಹಾರ್ಡ್ ಡಿಸ್ಕ್ ಎಕ್ಸ್ಪೋರ್ಟ್ ಮಾಡಿ ಮಾಡಬೇಕಾಯಿತು. ಬಟ್ ಇವಾಗ ಇದರಲ್ಲಿ ಚಂದಿನ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅಟ್ಲೀಸ್ಟ್ ನೀನು ಒಂದು 3-4 ವೀಡಿಯೋಸ್ ಇಡ್ಬೋದು, ಆಮೇಲೆ ನೀನು ಹಾರ್ಡ್ ಡಿಸ್ಕ್ ಹಾಕ್ಕೋಬೋದು ಅಂತ ಹೇಳಿದರೆ. ಯಾಕೆ ನಾನು ಎಲ್ಲ ವೀಡಿಯೋಸ್ ಬ್ಯಾಕಪ್ ಇಟ್ಟಿರ್ತೀನಿ. ನಾನು ಸರಿ ಅಂದರೆ ಫೈನಲ್ ವೀಡಿಯೋ ಎಲ್ಲ ಎಡಿಟಿಂಗ್ ಆದಮೇಲೆ ಆ ಥರ ವೀಡಿಯೋಸ್ನ ಫಸ್ಟು ಹಾಗೇನೂ ಇಡ್ತಾ ಇದ್ದೆ. ಬಟ್ ಇವಾಗ ಜಸ್ಟ್ ಫೈನಲ್ ವೀಡಿಯೋಸ್ ಇಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗನ್ನು ಏನು ಮಾಡೋಕ್ಕಿಂತ ಮುಂಚೆ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಸ್ ತೋರಿಸ್ತಾ ಇದ್ದೀನಿ. ನಾನು ತುಂಬ ಯೂಸ್ ಮಾಡೋ ಲಿಪ್ಸ್ಟಿಕ್ಸ್ ಯಾವುದು ಚೆನ್ನಾಗಿರುತ್ತೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಯಾವುದೇ ರೀತಿಯಾದ ಕೊಲಾಬ್ರೇಷನ್ ಎಲ್ಲ ನನಗಿಷ್ಟ ಆಗಿರೋದು ನಾನು ಯೂಸ್ ಮಾಡಿರೋದು ನಾನು ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದೆ ನಂದು ಲಿಪ್ಸ್ಟಿಕ್ಸ್ ತೋರಿಸ್ತೀನಿ ಅಂತ. ಸೊ ಎಲ್ಲ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇಲ್ಲೊಂದು ನಾನು ಪರ್ಫ್ಯೂಮ್ ಎಲ್ಲ ಇಟ್ಕೊಂಡಿದ್ದೀನಲ್ಲ ಸ್ಟೋರೇಜು, ಅದು ಅದ್ರದ್ದು ಬೇಕಾದ್ರೆ ನಾನು ಟ್ಯಾಗ್ ಮಾಡ್ತೀನಿ ಪ್ರಾಡಕ್ಟು, ಸಿಕ್ಕಿದ್ರೆ ನೋಡ್ಕೊಳ್ಳಿ. ಸೊ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಸ್ ಯಾವುದು ಹತ್ಕೊಂಡು ಬಂದರೆ ಹೋಗ್ತಾ ಮೇಲಕ್ಕೆ. ಸೊ ಹತ್ಕೊಂಡು ಬಂದರೆ ಒಂದ್ಸರಿ ಹಂಗೆ ಏನು ಮಾಡೋಕ್ಕಾಗಲ್ಲ. ಸೊ ತೋರಿಸ್ತೀನಿ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಸ್ ಯಾವುದು ಅಂತ. ನನ್ನ ಹತ್ರ ಎಷ್ಟೊಂದು ಇದೆ, ಯಾಕೆಂದರೆ ಇದೆಲ್ಲ ಒಂದ್ಸರಿ ತೊಗೊಂಡಿರೋದಂತೂ ಅಲ್ಲ. ತುಂಬ ನನ್ನ ಹತ್ರ ಇರೋದು ಏನೇ ತೋರಿಸ್ಬೇಕಾದ್ರೂ ಹೇಳ್ತಾನೆ ಇರ್ತೀನಿ. ಸೊ ನಾನು ಒಂದ್ಸರಿ ತೊಗೊಂಡಿರೋದಲ್ಲ ಅರ್ಧ. ಯಾಕೆಂದರೆ ಎಲ್ಲ ಒಂದ್ಸರಿ ತೊಗೊಂಡಿದ್ದೀವಿ ಅಂತ ಕೆಲವರು ಅನ್ಕೊಂಡ್ಬಿಟ್ಟಿರ್ತೀರ. ಅದಕ್ಕೆ ಫ್ರೆಂಡ್ಸ್, ಫಸ್ಟು ನನ್ನ ಫೇವ್ರೇಟ್ ಬಂದು ಇದು ನನಗೆ ಇರೋದ್ರಲ್ಲಿ ಇವಾಗ ತುಂಬ ಫೇವ್ರೇಟ್ ಇದು ಕ್ಲಿನಿಕ್ದು. ಸೊ ಇದು ಶೇಡ್ ಬಂದು ಏನು ಚೆರಿ ಪಾಪು 08. ತುಂಬ ಚೆನ್ನಾಗಿದೆ. ಫಂಕ್ಷನಲ್ಲೂ ಹಾಕೋಬೋದು, ಪಾರ್ಟಿ ಫಂಕ್ಷನ್ ಅಥವಾ ನಾರ್ಮಲ್ ಹಂಗೇನೂ ಹಾಕೋಬೋದು. ನಂಗೆ ತುಂಬ ಸೂಟ್ ಆಗುತ್ತೆ. ನನಗೆ ರೆಡ್ಗಿಂತ ಪಿಂಕ್ ಜಾಸ್ತಿ ಸೂಟ್ ಆಗುತ್ತೆ. ಸೊ ಅದರಿಂದ ನನಗೆ ಅದು ತುಂಬ ಇಷ್ಟ ಆಗುತ್ತೆ. ಸೊ ಫಸ್ಟ್ ಅದು ನನ್ನ ಫೇವ್ರೇಟ್. ಸೊ ಸೆಕೆಂಡ್ ಬಂದು ಇದು ಹುಡಾ ಬ್ಯೂಟಿ ಇದು. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸ್ವಲ್ಪ ಇದು ಮ್ಯಾಟ್ ಫಿನಿಶ್ ಬರುತ್ತೆ. ಸ್ವಲ್ಪ ನಿಮಗೆ ತುಂಬ ಮ್ಯಾಟ್ ಫಿನಿಶ್ ಬರಲ್ಲ.
ಸೊ ನಿಮಗೆ ಒಂದು ಸ್ವಲ್ಪ ಕ್ರೀಮಿ ಲುಕ್ ಬರುತ್ತೆ, ಬಟ್ ಇದು ತುಂಬ ಮ್ಯಾಟ್ ಫಿನಿಶ್ ಬರುತ್ತೆ. ಮತ್ತು ಇದು ನೋಡ್ಬೋದು, ಇದು ಲಿಕ್ವಿಡ್ ಲಿಪ್ಸ್ಟಿಕ್ಸು. ಸೊ ಅದು ನಾರ್ಮಲ್ ಲಿಪ್ಸ್ಟಿಕ್ಕು. ಇದು ಶೇಡ್ ಬಂದು ನಾನು ಬೇಗ ಹೇಳ್ಕೊಂಡು ಹೋಗ್ತೀನಿ. ಸೊ ಇದು ಶೇಡ್ ಬಂದು ಬೇಬಿ ಡಾಲ್. ಸೊ ಅದೇ ಎರಡಿದೆ ನನ್ನ ಹತ್ರ, ಅದೊಂದು ಶೇಡ್ ಇದೆ ಮತ್ತು ಇನ್ನೊಂದು ಶೇಡ್ ಇದೆ. ಇದು ಇನ್ನೂ ಸ್ವಲ್ಪ ಅದಕ್ಕಿಂತ ಬ್ರೈಟ್ ಆಗಿದೆ, ಸ್ವಲ್ಪ ನಿಮಗೆ ಹಚ್ಕೊಂಡಾಗ ಅಷ್ಟು ಕಾಣಿಸಲ್ಲ, ಬಟ್ ಇದು ತುಂಬ ಕಾಣಿಸುತ್ತೆ. ಇದು ಶೇಡ್ ಬಂದು ಟ್ರೋಫಿ ವೈಫ್ ಅಂತ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಅದಾದ್ಮೇಲೆ ನೆಕ್ಸ್ಟು ನನ್ನ ಫೇವ್ರೇಟ್ ಬಂದು, ಸೊ ಇದು ಬಂದು ಲೋರಿಯಲ್ದು. ಸೊ ನಾನು ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ. ಇದು ನಾನು 2-3 ಸರಿ ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ. ಇದು ನಂಗೆ ತುಂಬ ಇಷ್ಟ ಆಗುತ್ತೆ, ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಗೊತ್ತಾ, ಹಚ್ಕೊಂಡಾಗ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಇದು ಬಂದು ಶೇಡು 120 ಇದು. ಸೊ ಇದ್ರಲ್ಲಿ ನನ್ನ ಹತ್ರ ಎಷ್ಟು ಶೇಡ್ಸ್ ಇದೆ, ಟೋಟಲ್ 4 ಶೇಡ್ಸ್ ಇದೆ. ಸೊ ಈ 4 ಶೇಡ್ಸು ಕೂಡ ನನಗೆ ತುಂಬ ಇಷ್ಟ. ಒಂದು 601 ಇದೆ, ಮತ್ತು ಇನ್ನೊಂದು ಬಂದು 150 ಇದೆ, ಇನ್ನು 420 ಇದು. ಸೊ ಇದು ಸ್ವಲ್ಪ ಬ್ರೈಟ್ ನೋಡಿ, ಅದಕ್ಕೆ 420 ಅಂತ ಇದಕ್ಕೆ. ಯಾಕೆಂದರೆ ಇಷ್ಟು ಬ್ರೈಟ್ ಆಗಿದೆಯಲ್ಲ, ಅದಕ್ಕೆ ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಏನಾದ್ರು ಫಂಕ್ಷನ್ ಇದ್ದಾಗ ಹಾಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಸೊ ಅವಾಗಲೇ ನಾನು ಯೂಸ್ ಮಾಡೋದು, ಪಾರ್ಟಿ ಅಥವಾ ಏನಾದ್ರು ಇದ್ದರೆ. ಇಲ್ಲಾಂದರೆ ಇದು 3 ರೆಗ್ಯುಲರ್ ಆಗಿ ನಾನು ಎಲ್ಲರೂ ಹೊರಗಡೆ ಹೋಗ್ತಿದ್ರೆ, ಟ್ರಾವೆಲ್ ಮಾಡ್ತಿದ್ರೆ, ಅಥವಾ ನಾನು ಮಾಲೆಲ್ಲ ಆ ಥರ ಎಲ್ಲ ಹೋದರೆ ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ 3. ಸೊ ಈ 3 ಶೇಡ್ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದೇ 4 ಇದೆ ನನ್ನ ಹತ್ರ. ಸೊ ನೆಕ್ಸ್ಟ್ ಬಂದು ಇದು ಕೆ ಬ್ಯೂಟಿದು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಕೆ ಬ್ಯೂಟಿದು ನನಗೆ ಲಿಪ್ಸ್ಟಿಕ್ಸ್ ತುಂಬ ಇಷ್ಟ ಆಗುತ್ತೆ. ಲಿಪ್ಸ್ಟಿಕ್ ಆಗಿರ್ಬೋದು, ಮತ್ತು ಅವ್ರ ಲಿಪ್ ಗ್ಲಾಸ್ ಆಗಿರ್ಬೋದು, ಅವರು ತುಂಬ ಚೆನ್ನಾಗಿರುತ್ತೆ. ಮತ್ತು ಅಫೋರ್ಡಬಲ್ ಪ್ರೈಸಲ್ಲಿ ನಿಮ್ಗೊಂದು ಒಳ್ಳೆ ಪ್ರಾಡಕ್ಟ್ಸ್ ಬೇಕಂದ್ರೆ ಕೆ ಬ್ಯೂಟಿ ಬೆಸ್ಟ್ ನನ್ನ ಪ್ರಕಾರ. ಸೊ ಇದು. ಸೊ ನೆಕ್ಸ್ಟ್ ಅದಾದಮೇಲೆ ಇದೆ ನನ್ನ ಹತ್ರ ನೈಕಾ ಅದು. ಸೊ ಇದು ನನಗೆ ಒಂಥರ ಏನಂತಾರೆ, ಎಲ್ಲರೂ ಅರ್ಜೆಂಟ್ ಹೋಗ್ಬೇಕು ಅಂದರೆ ಕೈಗೆ ಸಿಗುತ್ತೆ, ಆಯ್ತು ಹತ್ಕೊಂಡು ಹೋಗ್ತಾ ಇರೋದು. ಮತ್ತು ಇದು ತುಂಬ ಚೆನ್ನಾಗಿದೆ. ಇದು ಲಿಕ್ವಿಡ್ ಲಿಪ್ಸ್ಟಿಕ್ಕು. ನಾನು ಸ್ವಲ್ಪ ಲಿಕ್ವಿಡ್ ಲಿಪ್ಸ್ಟಿಕ್ ಜಾಸ್ತಿ ಇದೆ, ಯಾಕೆಂದರೆ ನಾನು ಸ್ವಲ್ಪ ಡ್ರೈ, ನಿಮಗೆ ಗೊತ್ತು, ನನ್ನ ಸ್ಕಿನ್ ಆಗಿರ್ಬೋದು, ಲಿಪ್ಸ್ ಆಗಿರ್ಬೋದು. ಸೊ ಅದಕ್ಕೆ ನಾನು ಜಾಸ್ತಿ ಲಿಕ್ವಿಡ್ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ತೀನಿ. ಒಂದೊಂದು ಮೇಲೆ ಇಟ್ಬಿಟ್ಟಿದ್ದೀನಿ ಅನ್ಸುತ್ತೆ. ಸ್ವಿಸ್ ಬ್ಯೂಟಿ ಇರ್ತದೆ, ಸ್ವಿಸ್ ಬ್ಯೂಟಿದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದು ನಾನು ಯೂಸ್ ಮಾಡ್ಬಿಟ್ಟು ನಾನು ಬ್ಯಾಗೆಲ್ಲ ಇಟ್ಬಿಟ್ಟಿದ್ದೀನಿ, ತೆಗ್ದೇ ಇಲ್ಲ ಅಂತೂ. ಸೊ ಅದು ತುಂಬ ಯೂಸ್ ಮಾಡ್ತಿರ್ತೀನಿ. ಸೊ ಸ್ವಿಸ್ ಬ್ಯೂಟಿ ನಾನು ಆಲ್ರೆಡಿ ವಿಡಿಯೋ ಮಾಡಿದೆ ಅದ್ರ ಬಗ್ಗೆ. ಲಿಕ್ವಿಡ್ ಲಿಪ್ಸ್ಟಿಕ್ಸು ತುಂಬ ಚೆನ್ನಾಗಿರುತ್ತೆ, ಅದು ವಾಟರ್ ಪ್ರೂಫು, ನಿಮಗೆ ಟ್ರಾನ್ಸ್ಫರ್ ಆಗಲ್ಲ. ಸೊ ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ಅದನ್ನು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಬಂದು ಇದು. ಸೊ ಇದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಎಕ್ಸ್ಪೆನ್ಸಿವ್ ತೊಗೊಂಡಿದ್ದೆ, ಬಟ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಒಂಥರ ಕೂತ್ಕೊಳ್ಳುತ್ತೆ, ಹಚ್ಕೊಂಡಾಗ್ಲೂ ಅಷ್ಟೇ. ಮೇ ಬಿ ಶೇಡ್ ಪ್ರಾಬ್ಲಮ್ಮಾ ಇಲ್ಲ ಲಿಪ್ಸ್ಟಿಕ್ ಪ್ರಾಬ್ಲಮ್ಮಾ ಒಂದು ಗೊತ್ತಿಲ್ಲ. ಸೊ ಅಷ್ಟೊಂದು ಇಷ್ಟ ಆಗಲಿಲ್ಲ ಇದು ನನಗೆ, ಬಟ್ ಇಟ್ಕೊಂಡಿದ್ದೀನಿ. ರೆವಲ್ಯೂಷನ್ ಇದು. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ನಿಮಗೆ ತುಂಬ ಮ್ಯಾಟ್ ಫಿನಿಶ್ ಬರುತ್ತೆ. ಮತ್ತು ಈ ಶೇಡ್ ನನಗೆ ಓಕೆ ನನಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಬಟ್ ಚೆನ್ನಾಗಿ ಕಾಣಿಸೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದೊಂದ್ಸರಿ ಆನ್ಲೈನಲ್ಲಿ ತಗೊಂಡಾಗ ಏನಾಗ್ಬಿಡುತ್ತೆ ಅಂದರೆ ಶೇಡ್ಸ್ ಗೊತ್ತಾಗಲ್ಲ, ಅಲ್ಲೇ ಒಂಥರ ಕಾಣಿಸುತ್ತೆ. ಸೊ ಅದರಿಂದ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿಲ್ಲ, ಬಟ್ ಕ್ವಾಲಿಟಿ ಬೇರೆ ಎಲ್ಲ ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದರೆ ನನ್ನ ಹತ್ರ ಅದ ಫೇಸಸ್ ಕೆನಡಾ ಅದು ಇದು. ಸೊ ಲಿಪ್ ಕ್ರಯಾನ್ ಇದು. ಸೊ ತುಂಬ ಬಟರಿ ಥರ ಫೀಲ್ ಆಗುತ್ತೆ ನೀವು ಹಚ್ಕೊಂಡಾಗ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಕೂಡ. ಸೊ ಲಿಪ್ ಕ್ರಯಾನ್ ಒಂದೊಂದ್ಸರಿ ನಿಮ್ಮ ಲಿಪ್ಸ್ ಡ್ರೈ ಮಾಡುತ್ತೆ ಅಂತ ಇರುತ್ತೆ, ಬಟ್ ಇದು ಯಾವುದೇ ರೀತಿಯಾದ ಡ್ರೈ ಮಾಡಲ್ಲ. ಸೊ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಷ್ಟು ನನ್ನ ಹತ್ರ ಇರೋದು ಸದ್ಯಕ್ಕೆ ನಾನು ಯೂಸ್ ಮಾಡ್ತಿರೋ ಲಿಪ್ಸ್ಟಿಕ್ಸ್ ಅಂತ ಹೇಳ್ಬೋದು. ಚೇಂಜ್ ಮಾಡಬೇಕು, ಇದೆಲ್ಲ ತೊಗೊಂಡು ತುಂಬ ದಿನಗಳಾಗಿದೆ. ಸೊ ಸ್ವಲ್ಪ ಬೇರೆ ತೊಗೋಬೇಕು ಅಂತ ಇದೆ ಇವಾಗ ಶೇಡ್ಸ್ ಎಲ್ಲ, ಯಾಕೆಂದರೆ ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ, ಆಲ್ರೆಡಿ ಖಾಲಿ ಆಗ್ತಾ ಇದೆ ಅದೆಲ್ಲ. ಸೊ ಅದರಿಂದ ತುಂಬ ನಾನು ನೆನೆಸ್ಬಿಟ್ಟಿದ್ದೆ ಲಿಪ್ಸ್ಟಿಕ್ಸ್ ಎಲ್ಲ ತೊಗೊಳೋದು ಆದಷ್ಟು ತುಂಬ ದಿನಗಳಿಂದ. ಇಲ್ಲಾಂದರೆ ಎಲ್ಲರೂ ಟ್ರಾವೆಲ್ ಮಾಡಿದ್ರೆ ಲಿಪ್ಸ್ಟಿಕ್ಸ್ ಎಲ್ಲ ತೊಗೊಂಬರ್ತಿದ್ದೆ. ಈ ಸರಿ ಟ್ರಾವೆಲ್ ಮಾಡಿದಾಗಲೂ ಲಾಸ್ಟ್ ಟೈಮ್ ಯುರೋಪ್ಗೆ ಹೋದಾಗಲೂ ಅಷ್ಟೇ ಯಾವುದು ಲಿಪ್ಸ್ಟಿಕ್ಸ್ ಎಲ್ಲ ತರಲಿಲ್ಲ ನಾನು. ಸೊ ನೋಡೋಣ ನೆಕ್ಸ್ಟ್ ಯಾವಾಗಲಾದ್ರು ಟ್ರಾವೆಲ್ ಮಾಡಿದಾಗ ತೊಗೋಬೇಕು ಅಂತಿದ್ರೆ ನಾನು ತೊಗೊಂಡು ಬರ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟು ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡ್ಬೋದು. ನನಗೆ ಯಾವುದಾದ್ರೂ ಸಿಕ್ಕಿದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಇಲ್ಲ ಅಂದರೆ ನೀವು ನೋಡಿದ್ರೆ ಆನ್ಲೈನಲ್ಲೆಲ್ಲ ಸಿಗುತ್ತೆ. ನಾನು ಯೂಸ್ ಮಾಡೋದು ನಿಮ್ಗೇನಾದರೂ ರಮ್ಯಾ ನಮಗೆ ಅದ್ರ ಬಗ್ಗೆ ಹೇಳಿ, ಅದ್ರ ಬಗ್ಗೆ ರಿವ್ಯೂ ಕೊಡಿ ಅಂತ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಮುಂದೆ ಬರೋ ಬ್ಲಾಗ್ಸಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದೇ ರೀತಿ ಡೈಸನ್ ಬಗ್ಗೆ ಕೇಳಿದ್ರಿ, ಅದ್ರ ಬಗ್ಗೆ ಹೇಳಿದೆ. ಸೊ ಲಿಪ್ಸ್ಟಿಕ್ಸ್ ಯಾವುದೇ ಹೇಳಿದ್ರಿ ಅದ್ರ ಬಗ್ಗೆ ಹೇಳಿದೆ. ಸೊ ಮುಂದೆ ಈ ಥರ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.